ವೀಕ್ಷಕರೇ, ಮೀಡಿಯಾ ಹಂಟರ್ಗೆ ಸ್ವಾಗತ. ಯಶೋದೆ ಶ್ರೀಕೃಷ್ಣನ ಸಾಕು ತಾಯಿ ಮತ್ತು ನಂದನ ಹೆಂಡತಿ. ಈಕೆ ಶ್ರೀಕೃಷ್ಣನ ಸಾಕು ತಾಯಿಯಾದರೂ ಹೆತ್ತ ತಾಯಿಗಿಂತಲೂ ಈಕೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿವೆ. ಹೀಗಿರಬೇಕಾದ್ರೆ ಶ್ರೀಕೃಷ್ಣನ ಸಾಕು ತಾಯಿ ಯಶೋದೆ ಮರಣ ಹೊಂದಿದ್ದಾದ್ರೂ ಹೇಗೆ, ಈಕೆಯ ಮರಣಕ್ಕೆ ಕಾರಣಗಳೇನು ಗೊತ್ತಾ ಅನ್ನೋದ್ರ ಕುರಿತು ಇಂದಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಾಘ ಮಾಸದಲ್ಲಿ ತಾಯಿ ಯಶೋದೆಯ ಜನ್ಮದಿನವನ್ನ ಕೃಷ್ಣ ಪಕ್ಷದ ಷಷ್ಠಿ ಎಂದು ಆಚರಿಸಲಾಗುತ್ತೆ. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಯಶೋದಾ ಮಾತೆಯ ಜನ್ಮದಿನವನ್ನ 2024 ಮಾರ್ಚ್ 1 ಆಚರಿಸಲಾಗುತ್ತೆ. ಯಶೋದೆಯು ಬ್ರಜ್ ಭೂಮಿಯಲ್ಲಿ ಸುಮುಖನೆಂಬ ಗೋಪಾಲನ ಹೆಂಡತಿ ಪಾಟ್ಲಾನ ಗರ್ಭದಿಂದ ಜನಿಸಿದಳು. ಆಕೆ ಗೋಕುಲದ ಪ್ರಸಿದ್ಧ ವ್ಯಕ್ತಿಯಾದ ನಂದ ಅವರನ್ನ ವಿವಾಹವಾದ್ಲು. ಯಶೋದ ವೈಶ್ಯ ಸಮುದಾಯಕ್ಕೆ ಸೇರಿದವಳು ಎಂದು ಹೇಳಲಾಗುತ್ತೆ. ಈಕೆಯ ಬಗ್ಗೆ ಸಾಕಷ್ಟು ಜನರಿಗೆ ಒಂದಿಷ್ಟು ವಿಚಾರಗಳು ತಿಳಿದಿದ್ರೂ ಆಕೆ ಮರಣ ಹೊಂದಿದ್ದು ಹೇಗೆ ಅನ್ನೋದು ಅನೇಕರಿಗೆ ತಿಳಿದಿಲ್ಲ. ಯಶೋದ ಮಾತೆಯು ತನ್ನ ಇಡೀ ಜೀವನವನ್ನ ವೃಂದಾವನದಲ್ಲಿ ಕಳೆದಿದ್ಲು. ಇತಿಹಾಸದಲ್ಲಿ ಶ್ರೀಕೃಷ್ಣನ ತಾಯಿ ದೇವಕಿ ಮತ್ತು ಬಲರಾಮನ ತಾಯಿ ರೋಹಿಣಿ ಬಗೆಗಿನ ಚರ್ಚೆಗಳು ಕಡಿಮೆ ಇದ್ದಿರಬಹುದು. ಆದರೆ ಯಶೋದೆಯ ಬಗ್ಗೆ ಹೆಚ್ಚು ಚರ್ಚೆಗಳು ನಡೆದಿವೆ. ಕೃಷ್ಣನ ಬೆಣ್ಣೆಯಾಟ, ಊಕಲ ಬಂಧನ, ಕಾಳಿಯ ಉದ್ಧಾರ, ಪೂತನಿ ವಧೆ, ಗೋವು ಮೇಯಿಸುವಿಕೆ, ಧೇನುಕ ವಧೆ, ದಾವಾಗ್ನಿಪಾನ, ಗೋವರ್ಧನ ಧಾರಣೆ, ರಾಸಲೀಲೆ ಮುಂತಾದ ಅನೇಕ ವಿನೋದಾವಳಿಗಳ ಮೂಲಕ ಶ್ರೀಕೃಷ್ಣನು ತಾಯಿ ಯಶೋದಾಗೆ ಅಪಾರ ಆನಂದವನ್ನು ನೀಡಿದನು. 11 ವರ್ಷ 6 ತಿಂಗಳ ಕಾಲ ತಾಯಿ ಯಶೋದೆಯ ಅರಮನೆಯಲ್ಲಿ ಶ್ರೀಕೃಷ್ಣನ ಕಾಲಕ್ಷೇಪ ಮುಂದುವರಿಯಿತು. ಇದಾದ ನಂತರ ಆಕ್ರೋಡ್ಜಿ ಕೃಷ್ಣನನ್ನ ಮಥುರಾಗೆ ಕರೆದೊಯ್ಯಲು ಬಂದರು. ಈ ಘಟನೆಯು ಯಶೋದಾಗೆ ತುಂಬ ದುಃಖಕರವಾಗಿತ್ತು. ಆಕೆ ಶ್ರೀಕೃಷ್ಣನಿಂದ ದೂರಾದ ಕೊರಗಿನಿಂದಲೇ ದಿನವನ್ನ ದೂಡ್ತಾ ಇದ್ಲು. ಶ್ರೀಕೃಷ್ಣನು ತನ್ನನ್ನು ಬಿಟ್ಟು ಹೋಗಿದ್ರಿಂದ ಯಶೋದ ಕಂಗಾಲಾಗಿದ್ಲು. ತಾಯಿ ಯಶೋದೆ ಶ್ರೀಕೃಷ್ಣನನ್ನ ಪೋಷಿಸಿದಾಕೆ. ಶ್ರೀಕೃಷ್ಣನು ಮಥುರಾಗೆ ಹೋದಾಗಲೆಲ್ಲ ಆಗಾಗ್ಗೆ ಆತನನ್ನ ಭೇಟಿಯಾಗ್ತಾ ಇದ್ಲು. ಮಗನೊಂದಿಗೆ ಒಂದಷ್ಟು ಸಮಯವನ್ನ ಕಳೀತಾ ಇದ್ಲು. ಶ್ರೀಕೃಷ್ಣನು ದ್ವಾರಕೆಗೆ ಹೋದ ನಂತರ ತಾಯಿ ಯಶೋದೆಯೊಂದಿಗೆ ಅವನ ಭೇಟಿಯು ಸಂಪೂರ್ಣವಾಗಿ ನಿಂತು ಹೋಯಿತು ಎಂದು ಹೇಳಲಾಗ್ತಾ ಇದೆ. ತಾಯಿ ಯಶೋದೆ ಶ್ರೀಕೃಷ್ಣನು ನಡೆಸ್ತಾ ಇದ್ದ ಯಾವುದೇ ಶುಭ ಕಾರ್ಯಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ. ಮಹಾಭಾರತ ಯುದ್ಧದ ನಂತರ ಶ್ರೀಕೃಷ್ಣನು ತನ್ನ ತಾಯಿ ಯಶೋಧೆಯನ್ನ ಭೇಟಿಯಾಗಲು ಹೋದಾಗ ಅವಳು ಕೊನೆ ಉಸಿರೆಳೆದಿದ್ದಳು ಎಂದು ಹೇಳಲಾಗುತ್ತೆ. ತನ್ನ ಚಟುವಟಿಕೆಗಳನ್ನು ಮುಗಿಸುವ ಮುಂಚೆಯೇ ಶ್ರೀಕೃಷ್ಣನು ತಾಯಿ ಯಶೋಧೆಯನ್ನ ಗೋಲೋಕಕ್ಕೆ ಕಳುಹಿಸಿದನು. ಬಾಲಗೋಪಾಲನನ್ನ ಪಾಲಿಸಿದವಳು, ಲಾಲಿಸಿದವಳು ಯಶೋದೆ. ಕೃಷ್ಣನ ಮೇಲೆ ಯಶೋದೆ ಬೆಟ್ಟದಷ್ಟು ಪ್ರೀತಿಯನ್ನ ಇಟ್ಕೊಂಡಿದ್ಲು. ಆದರೆ ಶ್ರೀಕೃಷ್ಣ ದ್ವಾರಕೆಗೆ ಹೋದ ನಂತರ ಯಶೋದೆ ಮತ್ತು ಶ್ರೀಕೃಷ್ಣನ ನಡುವಿನ ಭೇಟಿ ವಿರಳವಾಗತೊಡಗಿತು. ಇಬ್ಬರಿಗೂ ಒಬ್ಬರನ್ನೊಬ್ಬರು ಭೇಟಿಯಾಗಬೇಕೆಂದೆನಿಸಿದರೂ ಕೆಲವೊಂದು ಸನ್ನಿವೇಶಗಳು ಅದನ್ನ ತಡಿತಾಯಿತು. ಪ್ರಿಯ ವೀಕ್ಷಕರೇ, ಇದಾಯಿತು ಶ್ರೀಕೃಷ್ಣ ತಾಯಿ ಯಶೋದೆಯ ಕುರಿತಾದಂತಹ ಒಂದಷ್ಟು ವಿಚಾರಗಳು. ಈ ಸಂಬಂಧ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಮತ್ತಷ್ಟು ಇಂತಹ ಸ್ಟೋರೀಸ್ಗಳಿಗಾಗಿ ತಪ್ಪದೆ ಮೀಡಿಯಾ ಹಂಟರ್ನ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.